ಹಲೋ ಮೈ ಲವ್ಲಿ ವ್ಯೂವರ್ಸ್. ಸೊ ನಾನು ಯಾವುದೇ ಹಿಸ್ಟಾರಿಕಲ್ ಪ್ಲೇಸಿಗೆ ಹೋದರೂ ಅಲ್ಲೇ ಇರುವ ಪರ್ಸನ್ಸ್ನ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ, ಹಾಗೂ ಅಲ್ಲಿಯ ಒಂದು ಸ್ಟೋರಿನ ನೈಜಕತೆಯಿಂದ ರೆಕಾರ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ಪ್ಲೇಸಿಗೆ ಹೋದಾಗ ತುಂಬಾ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ನಾರ್ತಲ್ಲಿರುವ ಗಂಗಾ ಮಾತೆ ಸೌತ್ವರೆಗೂ ಹರ್ಕೊಂಡು ಬರ್ತಾ ಇದ್ದಾರೆ, ಕಾಶಿಯಲ್ಲಿರುವ ಗಂಗಾ ಮಾತೆ ಸೌತ್ವರೆಗೂ ಹರ್ಕೊಂಡು ಬರ್ತಾ ಇದ್ದಾರೆ. ಹೇಗೆ, ಯಾವಾಗ, ಹೆಂಗೆ ಅಂತೇಳಿ ಒಬ್ಬರು ಅಲ್ಲೇ ಸರೌಂಡಿಂಗಲ್ಲಿರುವ ಪರ್ಸನ್ ಹತ್ರ ಮಾತಾಡ್ಸಿದ್ವಿ. ಬನ್ನಿ ಕೇಳೋಣ ಅವ್ರ ಬಾಯಿಂದಾನೆ ಈ ಒಂದು ಜಾಗದ ಸ್ಪೆಷಾಲಿಟಿ. ಆ್ಯಂಡ್ ನೀವು ಯಾರಾದರೂ ನ್ಯೂ ಕಮರ್ ಆಗಿದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಪ್ಲೇಸಸ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ಈ ಒಂದು ಚಾನಲಲ್ಲಿ. ಕಾಶಿಯಿಂದ ಗಂಗಾಜಲ ಹೆಂಗೆ ಬರ್ತಪ್ಪ ಅಂದರೆ, ಕಾಶಿ ಒಳಗೆ ಋಷಿಮುನಿಗಳು ತಪಸ್ ಮಾಡೋ ಟೈಮ್ನಲ್ಲಿ ಬೆತ್ತ ಕಳ್ಕೊಂಡಿರ್ತಾರೆ. ಆ ಬೆತ್ತ ಅಂತರ್ಜಲದ ಮುಖಾಂತರ ಹರ್ಕೊಂಡು ಬಂದು ಈ ಪುಣ್ಯಕ್ಷೇತ್ರದಲ್ಲಿ ಮುಳುಗೇಳ್ತಾ ಇರ್ತದೆ. ಆವಾಗ ಋಷಿಮುನಿಗಳು ತಪಸ್ಸಿನಿಂದ ಎಚ್ಚರಗೊಂಡು ನನ್ನ ಬೆತ್ತ ಕಳೆದೆ ಅಂತಂದು ಲೋಕ ಕಲ್ಯಾಣ ಸಂಚಾರ ಮಾಡ್ತಾ ಈ ಮಹಾಕೂಟ ಮಹಾಕ್ಷೇತ್ರಕ್ಕೆ ತಪಸ್ ಮಾಡ್ಬೇಕಂತ ಬರ್ತಾರೆ. ತಪಸ್ ಮಾಡ್ಬೇಕಂತ ಈ ಕ್ಷೇತ್ರ ಬಳಿ ಬಂದ ತಕ್ಷಣವೇ ಬೆತ್ತ ಆ ಮೂಲೆಯಿಂದ ಹರಿದುಕೊಂಡು ಬರ್ತಾರೆ. ಆವಾಗ ಋಷಿಮುನಿಗಳು ಉತ್ತರ ಕಾಶಿಯಿಂದ ಬಂದಂಥ ತೀರ್ಥ ದಕ್ಷಿಣ ಕಾಶಿವರೆಗೂ ಹರ್ಕೊಂಡು ಬಂದದ ಸಾಕ್ಷಿಗಾಗಿ ಋಷಿಮುನಿಗಳ ಬೆತ್ತ ಕಾಶಿಯಿಂದ ಮಹಾಕೂಟಕ್ಕೆ ಬಂದಿದೆ. ಅದಕ್ಕೆ ಈ ಕ್ಷೇತ್ರನ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ. ಇದು ಕಾಶಿ ತೀರ್ಥರು ಆಯಿತು. ಸೊ ಕೇಳಿದ್ರಲ್ವಾ ವೀಕ್ಷಕರೇ, ಯಾವ ಥರ ಕಾಶಿಲಿರುವ ಗಂಗಾ ಮಾತೆ ಇಲ್ಲಿಗೆ ಬಂದಿದ್ದಾರೆ. ಹಾಗೂ ಈ ಕುಂಡ ಕಾಣಿಸ್ತಾ ಇದೆ ಅಲ್ವಾ, ಈ ಕುಂಡದ ಹೆಸರೇ ಕಾಶಿ ತೀರ್ಥ ಅಂತ ಹೆಸರಿದ್ದು. ಹೌದು, ನಾನು ಮಾತಾಡ್ತಿರುವ ಜಾಗದ ಹೆಸರು ಬಂದು ಶ್ರೀ ಕ್ಷೇತ್ರ ಮಹಾಕೂಟ ದಕ್ಷಿಣ ಕಾಶಿ ಅಂತಲೇ ಸುಪ್ರಸಿದ್ಧ. ಹಿಂದೂಗಳ ಆರಾಧನೆಯಾಗುವ ಪ್ರಸಿದ್ಧ ಸ್ಥಳ ಇದಾಗಿದ್ದು, ಹಾಗೂ ಶೈವ ಮಠ ಕೂಡ ಇದಾಗಿದೆ. ತುಂಬ ಜನ ಈ ಒಂದು ಜಾಗಕ್ಕೆ ನಡ್ಕೋತಾರೆ, ಹಾಗೂ ಇಲ್ಲಿಯ ಒಂದು ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡು ತುಂಬ ಜನ ಇಲ್ಲಿ ಬಂದು ವಿಸಿಟ್ ಮಾಡಿ ಈ ಒಂದು ಕುಂಡದಲ್ಲಿ ಸ್ನಾನ ಕೂಡ ಮಾಡ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನನ ಬಾದಾಮಿಯ ಚಾಲುಕ್ಯರು ಕಟ್ಟಿಸಿದ್ರು 6th 7th ಸೆಂಚುರಿಯಲ್ಲಿ. ಸೊ ಏನೇ ಆರ್ಕಿಟೆಕ್ಚರ್ ನೀವು ಒಳಗಡೆ ನೋಡಿದರೆ ಇದು 7th ಸೆಂಚುರಿ ಆರ್ಕಿಟೆಕ್ಚರು, ಹಾಗೂ ತುಂಬಾ ಒಂದು ಪುರಾತನವಾದ ಆರ್ಕಿಟೆಕ್ಚರು. ನಿರ್ಮಾಣ ಆಗಿತ್ತು. ಅದಕ್ಕಿಂತ ಪೂರ್ವದಲ್ಲಿ ಇದು ಉದ್ಭವ ಅಂದರೆ ಮಂಗಳೇಶನ ಮನೆ ದೇವರಾಗಿತ್ತು. ಚಾಲುಕ್ಯ ಪುಲಕೇಶಿ ಅಂದರೆ ಶಾಕಾಂಬರಿ ಆಗಿತ್ತು. ಈತನಿಗೆ ಏನಾಗ್ತದೆ, ಯುದ್ಧಕ್ಕೆ ಹೊರಡಬೇಕಾದ್ರೆ ಇಲ್ಲಿ ಪೂಜೆ ಪುನಸ್ಕಾರ ಮಾಡಿ ಹೋಗ್ತಾ ಇದ್ದಂತೆ ದಕ್ಷಿಣ ದ್ವಾರದ ಮುಖಾಂತರ ಬಂದ. ಈ ಕ್ಷೇತ್ರದ ಒಂದು ವೈಶಿಷ್ಟ್ಯತೆ ಏನು ಹೇಳಿದ್ದಾನೆ ಅಂದರೆ, ಅನ್ಯ ಕ್ಷೇತ್ರದ ಮಾಡಿದ ಪಾಪ ಪುಣ್ಯ ಕ್ಷೇತ್ರದಲ್ಲಿ ತೊಳೆಯೋದಂತೆ. ಬೇರೆ ಕ್ಷೇತ್ರದಿಂದ ಬಂದಂಥ ಭಕ್ತರು ಇಲ್ಲಿ ಅಂದರೆ ಕಾಶಿ ತೀರ್ಥ ಶಿವಪುಷ್ಕರ ಇಲ್ಲಿಲ್ಲ, ಇವೆರಡರಲ್ಲಿ ಸ್ನಾನಗಾಯ್ದು ಈತನ ದರ್ಶನ ಕೊಟ್ಟರೆ ಅವ್ರ ಪಾಪ ಪರಿಹಾರ ಆಗುತ್ತೆ ಅಂತ ಅವಾಗ ಹೇಳಿದ್ದಾನೆ. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಭಕ್ತಾದಿಗಳು ಏನಾದರೂ ತಪ್ಪು ಮಾಡಿದರೆ ಅದು ವಜ್ರದಂತೆ ಅಷ್ಟೇ ಇರುವುದಿಲ್ಲ, ಅದಕ್ಕೆ ಕೊನೆಯೇ ಇಲ್ಲ. ಇದು ದೇವಸ್ಥಾನ ಎಷ್ಟು ಶತಮಾನ? ಅಲ್ಲಿ ಹೇಳ್ತೀನಿ, 6ನೇ ಶತಮಾನ. ಇದು ನಂದಾದೀಪ ಎಷ್ಟು? ಅದು ಶಾಶ್ವತ ಇರುತ್ತೆ. ಇವಾಗ ನಿಮ್ದು ದೀಪಕ್ಕೆ ಏನಾಗ್ತಿಲ್ಲ ಅದೇ ಎಣ್ಣೆನ ಅಲ್ಲಿ ಹೋಗುತ್ತೆ, ಹಾಕ್ತೀವಿ. ಪ್ರತಿಯೊಬ್ಬರದ್ದು ಹೋಗಿ ಒಳಗಾಕ ನಮ್ದು ಹೊಟ್ಟೆ ಎಷ್ಟು ಇರ್ತದೆ ಅಷ್ಟೇ ಹಾಕ್ತೀವಿ, ಬಳಕೆ ಮಾಡೋದು. ಯಾಕೆಂದ್ರೆ ನಿಮ್ಮ ಕೈಲೇ ಆಗದೆ ಅನ್ನೋ ಉದ್ದೇಶಕ್ಕೆ ಅದು ಮಾಡಿ. ಸೊ ಇದು ಬಂದು ಅಲ್ಲಿಯ ದೇವಸ್ಥಾನದ ಹಿಸ್ಟ್ರಿ, ಹಾಗೂ ಈ ದೇವಸ್ಥಾನ ಒಂದು ಉದ್ಭವ ಹೇಗೆ ಆಯಿತು ಅಂತ ಹೇಳಿ. ಇಲ್ಲಿ ಇನ್ನೂ ಒಂದು ಸ್ಪೆಷಾಲಿಟಿ ಇದೆ. ಸೊ ವಿಷ್ಣು ಕುಂಡ ಅಂತ ಒಂದು ಕುಂಡ ಇದೆ. ಸೊ ಅದರಲ್ಲಿ ತುಂಬ ಜನ ಸ್ನಾನ ಮಾಡ್ತಾರೆ, ಆದರೆ ಮುಳುಗೇಳ್ತಾರೆ. ಹಾಗೂ ಕಾಶಿ ತೀರ್ಥ. ಸೊ ಇವೆರಡು ಪ್ಲೇಸ್ಗಳಲ್ಲಿ ಯಾವ ಕಾಲದಲ್ಲಿ ನೀವು ಹೋದ್ರೂ ನೀರಿರುತ್ತೆ. ಬಿಕಾಸ್ ಈ ಒಂದು ಕ್ಷೇತ್ರ ಇರೋದು ಬಾಗಲಕೋಟೆ ಜಿಲ್ಲೆಯಲ್ಲಿ. ನೀವು ಊಹಿಸ್ಬೋದು ಯಾವ ಥರ ಅಲ್ಲಿ ಸೆಕೆ ಇರುತ್ತೆ ಅಂತ ಹೇಳಿ, ಹಾಗೂ ಯಾವ ಥರ ಅಲ್ಲಿ ಸಮ್ಮರ್ ವೈಬ್ಸ್ ಇರುತ್ತೆ ಅಂತ ಹೇಳಿ. ಆದರೂ ಕೂಡ ಇವೆರಡು ಪ್ಲೇಸ್ಗಳಲ್ಲಿ ನೀರು ಹರಿತಾನೆ ಇರುತ್ತೆ, ಹಾಗೂ ನೀರಿನ ಒಂದು ಅಭಾವ ಇವತ್ತವರೆಗೂ ಬಂದಿಲ್ಲ. ಸೊ ಅದೊಂದು ಆಶ್ಚರ್ಯ ಮೂಡುತ್ತೆ.
ಸೊ ಇದು ಬಂದು ನಮ್ಮ ಮಹಾಕೂಟ ದಕ್ಷಿಣ ಕಾಶಿಯ ಒಂದು ಹಿಸ್ಟ್ರಿ. ಹಾಗೂ ನೀವು ಯಾರೇ ಬಾಗಲಕೋಟೆಗೆ, ಬಾದಾಮಿ, ಬನಶಂಕರಿ, ಐಹೊಳೆಗೆ ಪ್ಲ್ಯಾನ್ ಹಾಕಿದರೆ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡೋದು ಯಾರೂ ಮರಿಬೇಡ್ರಿ. ಬಿಕಾಸ್ ತುಂಬಾ ಹತ್ರ ಇದು. ಐ ಥಿಂಕ್ ಐಹೊಳೆಯಿಂದ ಜಸ್ಟ್ 20 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿರುತ್ತೆ. ಈ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿಯ ಒಂದು ದೇವ್ರ ದರ್ಶನ ಪಡೆದುಕೊಂಡು ಹೋಗ್ರಿ. ಹಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.